ಕಬ್ಬು ಇದು ದೀರ್ಘಾವಧಿಯ ಬೆಳೆ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಸರಿಯಾದ ಪೋಷಣೆ ಅಗತ್ಯ. ಬಹುತೇಕ ರೈತರು ಗೊಬ್ಬರವನ್ನ 2 ಅಥವಾ 3 ಬಾರಿ ಹಾಕುತ್ತಾರೆ. ಆದರೆ ಪೋಷಕಾಂಶಗಳು ನೀರಿನಲ್ಲಿ ಕೊಚ್ಚಿ ಹೋಗುತ್ತವೆ, ಗಾಳಿಯಲ್ಲಿ ಹಾರಿ ಹೋಗುತ್ತವೆ ಅಥವಾ ಮಣ್ಣಲ್ಲೇ ಸಿಲುಕುತ್ತವೆ. ಫಲಿತಾಂಶ ಮರಿಗಳ ಸಂಖ್ಯೆ ಕಡಿಮೆ ಆಗುವುದು, ಸಾಮಾನ್ಯ ಬೆಳವಣಿಗೆ ಮತ್ತು ಕಡಿಮೆ ಇಳುವರಿ. ಇದಕ್ಕೆ ಪರಿಹಾರವೇನು? ಬಯೋಫ್ಯಾಕ್ಟರ್ ಸಂಪೂರ್ಣ ಕಬ್ಬು ಪೋಷಣಾ ಕಾರ್ಯಕ್ರಮ. ಮೊದಲನೆಯ ಹಂತ ನಾಟಿ ಸಮಯ. ಈ ಹಂತದಲ್ಲಿ ಬಲವಾದ ಬೇರುಗಳು ಮುಖ್ಯ. ಅದಕ್ಕಾಗಿ ಆಧಾರ್ ಗೋಲ್ಡ್ 4 ಕಿಲೋಗ್ರಾಂ ಪ್ರತಿ ಎಕರೆ ಬಳಸಿ. ಆಧಾರ್ ಗೋಲ್ಡ್ ಗ್ರ್ಯಾನ್ಯೂಲ್ಸ್ ರೂಪದ ಕಾನ್ಸೋರ್ಟಿಯೈಸನ್ ಬಯೋಫರ್ಟಿಲೈಸರ್. ಇದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಮತ್ತು ಜಿಂಕ್ ಲಭ್ಯವಾಗುವಂತೆ ಮಾಡಿ. ನೈಟ್ರೋಜನ್ ಅನ್ನು ದೀರ್ಘಕಾಲ ಪೂರೈಸುತ್ತದೆ. ಮರಿಗಳ ಸಂಖ್ಯೆ ಹೆಚ್ಚಿಸುತ್ತದೆ, ಬಲಿಷ್ಠ ಕಬ್ಬು ಬೆಳೆಯಲು ಸಹಾಯ ಮಾಡುತ್ತದೆ. ಎರಡನೇ ಹಂತ ಬೆಳವಣಿಗೆ ಹಂತ. ಈ ಸಮಯದಲ್ಲಿ ಕಬ್ಬಿಗೆ ಹೆಚ್ಚಿನ ಪೋಷಣೆ ಬೇಕು. ರಾಸಾಯನಿಕ ಗೊಬ್ಬರದೊಂದಿಗೆ ಬಯೋಫ್ಯಾಕ್ಟರ್ ಅವರ ಬಯೋ ಡಬಲ್ ಆಕ್ಷನ್ ಪ್ರೋಗ್ರಾಂ ಬಯೋ DAP 50 ಕಿಲೋಗ್ರಾಂ ಪ್ರತಿ ಎಕರೆ ಬಳಸಿ. ಇದು ಫಾಸ್ಫರಸ್ ಲಭ್ಯತೆಯನ್ನು ಹೆಚ್ಚಿಸಿ ಗೊಬ್ಬರದ ಸಂಪೂರ್ಣ ಪ್ರಯೋಜನ ಕೊಡುತ್ತದೆ. ಬಲಿಷ್ಠ ಕಬ್ಬು ಬೆಳೆಯಲು ಸಹಕರಿಸುತ್ತಾರೆ. ಮೂರನೇ ಹಂತ ಉನ್ನತ ಬೆಳವಣಿಗೆ ಮತ್ತು ಪಕ್ವತೆಯ ಹಂತ. ಈ ಹಂತದಲ್ಲಿ ಪೊಟ್ಯಾಷ್ ಮುಖ್ಯ. ಬಯೋಪೊಟ್ಯಾಷ್ 50 ಕಿಲೋಗ್ರಾಂ ಅಥವಾ ಡ್ರಿಪ್ ಮೂಲಕ ಹೈಕೆ 2 ರಿಂದ 3 ಲೀಟರ್ ಪ್ರತಿ ಎಕರೆಗೆ ಕೊಡಿ. ಇದರಿಂದ ಕಬ್ಬಿನ ತೂಕ ಹೆಚ್ಚುತ್ತದೆ, ಕಾಂಡೆ ಬಲವಾಗುತ್ತವೆ ಮತ್ತು ಸಕ್ಕರೆ ಪ್ರಮಾಣ ಉತ್ತಮವಾಗುತ್ತದೆ. ಇವನ್ನೆಲ್ಲ ಸರಿಯಾದ ಸಮಯದಲ್ಲಿ ಉಪಯೋಗಿಸಿ ಅಧಿಕ ಇಳುವರಿ ಪಡೆಯಬಹುದು. ಕಟಾವು ಮುಗಿದ ಮೇಲೆ ರೈತರಿಗೆ ಕಾಡುವ ಪ್ರಶ್ನೆ, ಉಳಿದ ಅವಶೇಷ ಏನು ಮಾಡಬೇಕು? ಸುಡಬೇಕಾ ಇಲ್ಲ ರಿಟವೆಟ್ ಮಾಡಬೇಕಾ? ಕಟಾವು ನಂತರ ಕಬ್ಬಿನ ಅವಶೇಷಗಳನ್ನು ಸುಡಬೇಡಿ. ಬಯಾಲಾಜಿಕಲ್ ಡಿ 1 ಎಕರೆಗೆ 2 ಲೀಟರ್ 200 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಸಿಂಪಡಿಸಿ ಅವಶೇಷಗಳನ್ನು ನೈಸರ್ಗಿಕವಾಗಿ ಕೊಳೆಯಿಸಿ ಮಣ್ಣಿನಲ್ಲಿ ಜೈವಿಕ ಗೊಬ್ಬರ ಹೆಚ್ಚಿಸಿ ಮಣ್ಣಿನ ಆರೋಗ್ಯವನ್ನು ಉತ್ತಮಗೊಳಿಸಿ. ನಾಟಿಯಿಂದ ಕಟಾವಿನ ನಂತರ ಬಯೋಫ್ಯಾಕ್ಟರ್ ಕಬ್ಬಿಗೆ ಸಂಪೂರ್ಣ ಜೈವಿಕ ಪರಿಹಾರ.